ರೀ ಯಾಕ್ರಿ ಯಾಕ್ರಿ ಹೀಗಿದ್ದೀರಾ? ಏನಾಯ್ತು ರೀ? ಶೇಖರಿಯಲ್ಲಿ ಮಾವ ಏನಾದ್ರೂ ಮಾತಾಡಿ. ಏನಾಯ್ತು? ನೀವ್ ಹಿಂಗ್ ಮಾತಾಡದೇ ಇದ್ರೆ ನಮಗ್ ಗಾಬರಿ ಆಗತ್ತೆ. ಏನಾಯ್ತು? ಇವ್ರೆಲ್ಲಿ? ಜಾಜಿ ಬಂಗಾರಿ ಸಿಕ್ಕಿದ್ರಾ? ಮಾವ ರೀ ಲಲಿತಾ, ಏನೋ ಅನಾಹುತ ಆಗಿದೆ ಕಣೆ. ಇಲ್ದಿದ್ರೆ ಇವ್ರು ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಹೌದಮ್ಮ, ನನಗೂ ಹಾಗೆ ಅನ್ಸುತ್ತೆ. ಬನ್ನಿ ನೋಡೋಣ. ನಿಂತ್ಕೋ ಅಲ್ಲೇ. ಅಮ್ಮ ಅದು ಏನೋ ಏನೋ ಇದು ನಿನ್ ಹೊಸ ಅವತಾರ? ಏನಿದು ವೇಷ? ಯಾರ ಇವಳು? ಯಾರ ಮನೆ ಹುಡುಗಿ ಇವಳು? ಇವಳನ್ನ ಯಾಕೋ ಕರ್ಕೊಂಡ್ ಬಂದಿ ನಮ್ಮ ಮನೆಗೆ? ಏನಿದು ಇವಳು ಕುತ್ಕೇಳ್ ತಾಳಿ? ಯಾವನ್ ಕಟ್ಟಿದ್ದಿದನ? ಅಮ್ಮ ಅದು ನಮ್ಮ ಮದುವೆ. ಮದ್ವೆ ಗಿದ್ವೆ ಅಂತ ಮಾತಾಡಿದ್ರೆ ಬಾರಿಸಿ ಹಲ್ಲು ದುರ್ಸ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ಯೋ? ಯಾವ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಎಷ್ಟು ಧೈರ್ಯ ನಿನ್ಗೆ ನನ್ ಮುಂದೆ ನಿಂತ್ಕೊಂಡು ಮದ್ವೆ ಬಗ್ಗೆ ಮಾತಾಡೋಕೆ? ನಮ್ಮ ಮದುವೆ ಬಗ್ಗೆ. ನಿಮ್ ಮದ್ವೆನಾ? ಥೂ ಹಾಳಾದವನೆ, ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದೀಯೇನೋ? ಊರ್ ತುಂಬಾ ಈ ವಿಷಯ ಗುಲ್ಲಾಗಿದೆ. ಯಾವಳ ಹೇಳ್ದವಳು ನಿನಗ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ? ನಾನು ನಿನಗ್ ಜನ್ಮ ಕೊಟ್ಟ ತಾಯಿ. ನಾನೊಬ್ಳು ಇಲ್ಲಿದ್ದೀನಿ, ನಾನಿನ್ನೂ ಬದುಕಿದ್ದೀನಿ ಅನ್ನೋ ಜ್ಞಾನನೂ ಇಲ್ಲದೆ ಹೋಯ್ತೇನೋ ನಿನ್ಗೆ? ಯಾರೋ ನಿನಗೆ ಇವಳು ತಾಲಿ ಕಟ್ಟಕ್ ಹೇಳಿದ್ದು? ನಾನು ಒಪ್ಪಿಗೆ ಕೊಟ್ನೇನೋ ಈ ಮದ್ವೆಗೆ? ಕೂಲಿ ನಾಲಿ ಮಾಡ್ಕೊಂಡೆ ಬದುಕ್ತಿರ್ಬೋದು ನಾನು. ನೀನು ಈ ಊರ್ ಜನರ ಚಪ್ಲಿ ಕಾಯೋ ಜವಾನನೇ ಆಗಿರ್ಬೋದು. ಆದ್ರೆ ನನಗೆ, ನನ್ನ ಮನೆಗೆ ನೀನೇ ರಾಜ, ರಾಜ್ಕುಮಾರ ಎಲ್ಲ. ಎಷ್ಟು ಪ್ರೀತಿಯಿಂದ ಸಾಕದ್ನಲ್ಲೋ ನಿನ್ನನ್ನ. ನನ್ನ ಮಗ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸದ್ನಲ್ಲೋ ನಿನ್ನನ್ನ. ಅದಕ್ಕೆ ತಕ್ಕ ಶಾಸ್ತಿ ಮಾಡ್ದೆ ಬಿಡು. ನನ್ನ ಮಗ, ನನಗಿರೋ ಒಬ್ಬನೇ ಮಗ, ಬಂಗಾರದಂತವನು ಅಂತ ನನಗೆ ಎಷ್ಟೇ ಕಷ್ಟ ಬಂದ್ರು ಗಟ್ಟಿಯಾಗಿ ನಿಂತ್ಕೊಂಡು ಬದುಕ್ದೆ. ಅದಕ್ಕೆ ಸರಿಯಾದ ಉತ್ತರನೇ ಕೊಟ್ಟೆ ಬಿಡು ನೀನು. ಅದು ಹಾಗಲ್ಲಮ್ಮ. ಇನ್ ಹೇಗೋ? ಪ್ರೀತಿಯಿಂದ ಸಾಕಿರೋ ತಾಯಿಗೆ ಮದ್ವೆಗ್ ಮುಂಚೆ ಒಂದ್ ಮಾತು ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಒಂದು ನಿಮಿಷ ಬರ್ತೀನಿ.
ಬಲಗಾಲಲ್ಲಿ ಸೇರ್ ಒದ್ದು ಒಳಗ್ ಬಾ. ಲಲಿತಾ, ಯಾರನ್ನ ಕೇಳಿ ಇದನ್ನೆಲ್ಲ ಮಾಡಿದ್ಯೆ? ಯಾಕೆ ನನ್ನ ಹೊಟ್ಟೆ ಉರ್ಸಕ್ಕೆ ಇಲ್ಲಿವರೆಗೂ ಬಂದ್ರಿ? ನಾನ್ ಸತ್ಮೇಲೆ ಬನ್ನಿ, ಹೋಗಿ. ಎಷ್ಟು ಸಲ ಹೇಳಿದೆ ವಿರೂಪಾಕ್ಷಿ ಶಾಸ್ತ್ರಿ ಮಗನ ಮದುವೆ ಮಾಡ್ಕೋ ಅಂತ. ನನ್ ಮಾತು ಕೇಳದೆ ಈ ಅನಿಷ್ಟನ ಮದುವೆ ಮಾಡ್ಕೊಂಡು ಬಂದಿದ್ಯಲ್ಲ. ನಿನಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇನೆ? ನಾ ನೋಡಿದ ಶಾಸ್ತ್ರಗಳ ಮಗನ ಮದುವೆ ಆಗಿದ್ರೆ ನೀನೇನೇ ಕಳ್ಕೊತಿದ್ದೆ? ನಿನಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಈ ಚಪ್ಪಲಿ ಕಾಯನ್ನ ಮನೆಗೆ ಸೇರಿಸ್ಕೋಬೇಕಾ? ಇವನ್ನ ನನ್ ಮನೆ ಅಳಿಯ ಅಂತ ಒಪ್ಕೋಬೇಕಾ? ಅಮ್ಮ, ಈಗ ಮದುವೆ ಆಗ ಹೋಗಿದೆ, ಈಗ ಮಾತಾಡಿ ಏನ್ ಪ್ರಯೋಜನ ಹೇಳು? ಮುಚ್ಚ ಬಾಯಿ. ಇವನೇನಾದ್ರೂ ನಮ್ಮ ಮನೆ ಒಳಗ್ ಬಂದ್ರೆ ನನ್ ಮೇಲಾಣೆ. ಈಗ ನಿಮ್ಮಪ್ಪ ಬಾಯಿ ಮುಚ್ಚಿದ್ದಾರೆ. ನಾನು ಕಣ್ ಮುಚ್ಚಬೇಕಾಗತ್ತೆ. ಯಾವುದೋ ತಾಂಡದ ಹುಡುಗಿನ ಕರ್ಕೊಂಡು ಬಂದು ಅದೆಷ್ಟು ಪ್ರೀತಿಯಿಂದ ಸಾಕಿದ್ವಿ. ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಬೇಕು ಅಂತಿದ್ವಿ. ಆದ್ರೆ ಇವಳು ತಾಂಡದವ್ರ ಬುದ್ಧಿನ ತೋರಿಸ್ಬಿಟ್ಲು. ಹಸಮಣಿಯಿಂದ ಎದ್ದೋಗಿ ನಮ್ಮ ಮಾನ ಮರ್ಯಾದೆನೆಲ್ಲ ಕಳೆದ್ಬಿಟ್ಲು. ಈ ಚಪ್ಪಲೆ ಕಾಯಿನ ಜೊತೆ ಓಡೋಗಿ ಮದುವೆ ಬೇರೆ ಮಾಡ್ಕೊಂಡು ಬಂದಿದ್ದಾಳೆ, ಹಾಳಾದವಳು. ತೊಲಗಿ ಆಚೆ. ದುಷ್ಟರು ಎಷ್ಟೇ ಕೂಗಾಡಿದ್ರು ಹೋರಾಡಿದ್ರು ಕೊನೆಗೆ ಗೆಲ್ಲೋದು ಸತ್ಯ, ಧರ್ಮನೇ, ಭಕ್ತಿನೇ. ದೇಶಿಕರೇ, ಅವರಿಬ್ಬರನ್ನ ಕಾಪಾಡಬೇಕಾಗಿತ್ತು, ಕಾಪಾಡಿದೆ. ನನಗಷ್ಟು ಸಾಕು.